ಹೋಗಿ ಎಡವು ಬಿದ್ದು ಗಾಯ ಮಾಡ್ಕೊಂಡಿದ್ದೆ, ತಾಯಿ ತಳ್ಳಿಲ್ಲ, ತಾಯಿ ತಳ್ಳಲ್ಲ. ಅರ್ಥ ಆಯ್ತಾ? ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಯಾವತ್ತೂ ನಿಮ್ಮನ್ನು ನೀವು ಯಾವತ್ತೂ ನನಗೆ ಸಹನೆ ಇಲ್ಲ, ನನಗೆ ಇದಿಲ್ಲ, ನಾನು ತಡೆಯಲ್ಲ, ಇವ್ರನ್ನ ಇದು ತಡೆಯಲ್ಲ, ಅವ್ರನ್ನ ತಡೆಯಲ್ಲ ಅಂತ ಬೌಂಡ್ರಿ ಹಾಕ್ಕೊಂಡು ಚಿಕ್ಕದು ಮಾಡಿಕೊಂಡು ನಿಮ್ಮ ಆತ್ಮನೇ ಎಷ್ಟೋ ಜನ್ಮದಿಂದ ಕುಗ್ಗಿಸ್ಬಿಟ್ಟಿದ್ದೀರ. ನಿಮಗೆ ನಂಬಿಕೆನೇ ಇಲ್ಲ ನನ್ನೊಳಗೊಂದು ಆತ್ಮ ಇದೆ ಅಂತ. ಪ್ರತಿ ಸತಿ ಪೂಜೆ ಮಾಡುವಾಗಲೂ ರಿಮೈಂಡರ್, ಜಗನ್ಮಾತೆ ನನ್ನಲ್ಲಿ ಆವಾಹನೆ ಮಾಡ್ಕೊಳ್ತಾ ಇದ್ದೀನಿ, ನಾನು ಅವಳ ಸಹನಾಮೂರ್ತಿ ನನ್ನಲ್ಲಿ ಆವಾಹನೆ ಆಗ್ತಾ ಇದೆ, ಆ ತಾಯಿ ಆಗ್ತೀನಿ ನಾನು. ಒಂದು ಸ್ಕೂಲ್, ನೀವು ಆಫೀಸಲ್ಲಿ ಫೋನ್ ಎತ್ಕೊಂಡ್ರೆ ಲೀಡರ್ ಆಗಬೇಕು ನೀನು ಒಂದು ಪ್ರಾಜೆಕ್ಟ್ಗೆ ಅಂದರೆ ಯು ಶುಡ್ ಬಿಕಮ್ ಎ ಮದರ್. ನಾಟ್ ಓನ್ಲಿ ಮದರ್ ಟು ಯುವರ್ ಮದರ್ ಅಲ್ಲ, ಮಗುಗೆ ಮಾತ್ರ ಮದರ್ ಅಲ್ಲ, ನಿಮ್ಮ ಮಗಳಿಗೆ ಮಾತ್ರ ಮದರ್ ಅಲ್ಲ, ನೀವು ನಿನ್ನ ಮಕ್ಕಳಿಗೂ ಹೆಂಡತಿಗೂ ಎಲ್ಲೆಲ್ಲಿ ಹೋದ್ರೂ ನೀನು ತಾಯಿ ಆಗಿರಬೇಕು. ಆಗ ಸಹನೆ ಅನ್ನೋದು ಬಂದ್ಬಿಡುತ್ತೆ. ತಾಯಿ ಅಂದರೆ ಹೆಣ್ಣು ಅಂತಲ್ಲ, ಗಂಡಲ್ಲಿ ತಾಯಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಗಂಡು ಹೆಣ್ಣು ಅನ್ನೋದು ಇಲ್ಲ ಅವಳಿಗೆ. ನಮ್ಮ ಖುಷಿಗೆ ನಾವು ಫೀಮೇಲ್ ಎನರ್ಜಿ ಅಂತ ಪೂಜೆ ಮಾಡ್ತಾ ಇದ್ದೀವಿ. ಯಾಕೆ ದಯೆ ಕರುಣೆ ಎಲ್ಲರಲ್ಲಿರೋ ತಾಯಿ ಅದು. ಅದರಿಂದ ಆತ್ಮ ನಾವು ಹೇಳುವಾಗ ನಾನು ಆತ್ಮ ಅಂತ ನೀವು ಹೇಳ್ಕೊಟ್ಟಿದ್ದೀರಲ್ಲ, ಅದು ಬರುವಾಗ ನಿಮಗೆ ದಯೆ ಕರುಣೆ ಅದು ಸಹಜವಾಗಿ ಬಂದಾಗ ನಾವು ಟಾಲರೆನ್ಸ್ನ ಪ್ರಾಕ್ಟೀಸ್ ಮಾಡಬೇಕಾಗಿಲ್ಲ.